ಬಿರಡಿ ಸ್ಟಾರ್ಟ್. ಬದುಕು ಎಂಬುದು 3 ಅಧ್ಯಾಯದ ಒಂದು ಪುಸ್ತಕ. ಫುಲ್ ಸ್ಟಾಪ್. ಅದರಲ್ಲಿ 2 ಅಧ್ಯಾಯ, ಮೊದಲೇ ದೇವರು ಬರೆದಾಗಿದೆ. ಫುಲ್ ಸ್ಟಾಪ್. ಅದು ಜನನ ಮತ್ತು ಮರಣ. ಉಳಿದ ಮಧ್ಯದ ಅಧ್ಯಾಯ ಖಾಲಿ ಇದೆ. ಫುಲ್ ಸ್ಟಾಪ್. ಅದನ್ನು ನಾವು ತುಂಬಿಸಬೇಕಾಗಿದೆ. ಫುಲ್ ಸ್ಟಾಪ್. ಈ ಅಲ್ಪ ಸಮಯದ ಜೀವಿತದಲ್ಲಿ ನಾವು ಪ್ರೀತಿ, ನಂಬಿಕೆ, ವಿಶ್ವಾಸವನ್ನು ತುಂಬಿಸಿದರೆ ಸಮಾಜದಲ್ಲಿ ನಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಫುಲ್ ಸ್ಟಾಪ್. ಅದರ ಬದಲಿಗೆ ಹೊಡಿ ಬಡಿ ಕಡಿ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸಮಾಜ ಘಾತುಕರಾಗಿ ಬಾಳಿದರೆ ಯಾರೂ ನಮ್ಮ ಹತ್ತಿರ ಸುಳಿಯುವುದಿಲ್ಲ, ಗೌರವಿಸುವುದಿಲ್ಲ. ಫುಲ್ ಸ್ಟಾಪ್. ಅಂತಹವರ ಬದುಕು ದುರಂತದಲ್ಲೇ ಕೊನೆಗೊಳ್ಳುವುದು. ಫುಲ್ ಸ್ಟಾಪ್. ನಮ್ಮ ಜೀವಿತದಲ್ಲಿ ಸಮಾಜ ಗೌರವಿಸುವ ಮುಂದಿನ ತಲೆಮಾರಿನ ತನಕ ನೆನಪಿಸಿಕೊಳ್ಳುವ ನಮ್ಮ ಬೇರೆಯವರು ಅನುಕರಿಸುವ ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು, ಉಳಿದ ಮಧ್ಯದ ಅಧ್ಯಾಯವನ್ನು ಒಳ್ಳೆಯ ರೀತಿಯಲ್ಲಿ ತುಂಬಬೇಕು. ಫುಲ್ ಸ್ಟಾಪ್. ಪ್ಯಾರ. ಒಬ್ಬ ಸಾಮಾನ್ಯ ಮನುಷ್ಯ ಹೆಚ್ಚಿನ ವಿದ್ಯೆ ಇಲ್ಲದ ಬಾಗಿಲು ಕಾಯುವವನು ಒಬ್ಬರ ಜೀವ ಉಳಿಸಿ ಸಮಾಜದ ಗೌರವಕ್ಕೆ ಪಾತ್ರನಾದ. ಫುಲ್ ಸ್ಟಾಪ್. ಐಸ್ ತಯಾರಿಸುವ ಕಾರ್ಖಾನೆಯಲ್ಲಿ 50 ಜನ ಕೆಲಸಗಾರರ ಪೈಕಿ ಒಬ್ಬ ಪ್ರತಿ ದಿವಸ ಬಾಗಿಲು ಕಾಯುವವರಿಗೆ ಒಳಗೆ ಹೋಗುವಾಗ ನಮಸ್ಕಾರವೆಂದು ಹೇಳಿ ಹೋಗುತ್ತಿದ್ದ. ಫುಲ್ ಸ್ಟಾಪ್. ಸಂಜೆ
ಹೊರಗೆ ಬಂದಾಗ ವಂದನೆ ಎಂದು ಹೇಳಿ ಹೋಗುತ್ತಿದ್ದ. ಫುಲ್ ಸ್ಟಾಪ್. ಒಂದು ದಿನ ಅಕಸ್ಮಾತ್ ಒಂದು ಯಂತ್ರ ಕೆಟ್ಟು ಹೋಗಿ, ಅದನ್ನು ರಿಪೇರಿ ಮಾಡಲು ಶುರು ಮಾಡಿದ. ಎಲ್ಲರೂ ಹೋಗಿಯಾಗಿತ್ತು. ಫುಲ್ ಸ್ಟಾಪ್. ನಿತ್ಯ ರೂಢಿಯಂತೆ ಕಾರ್ಖಾನೆ ಬಾಗಿಲಿಗೆ ಬೀಗ ಹಾಕಲಾಯಿತು. ಫುಲ್ ಸ್ಟಾಪ್. ಅವನು ಒಳಗೆ ಉಳಿದು ಬಿಟ್ಟ, ಬೊಬ್ಬೆ ಹಾಕಿದರು. ಯಾರಿಗೂ ಕೇಳುವ ಹಾಗಿರಲಿಲ್ಲ. ಫುಲ್ ಸ್ಟಾಪ್. ಒಳಗೆ ಚಳಿಯಲ್ಲಿ ಮಡುಗಟ್ಟಿದ್ದಾನೆ. ಫುಲ್ ಸ್ಟಾಪ್. ರಾತ್ರಿಯಿಡೀ ಅಲ್ಲೇ ಇರುತ್ತಿದ್ದರೆ ಸಾವು ಖಂಡಿತ. ಫುಲ್ ಸ್ಟಾಪ್. ಕೆಲವು ಗಂಟೆಯ ನಂತರ ಯಾರೋ ಬಾಗಿಲು ತೆಗೆಯುವ ಶಬ್ದ ಕೇಳಿತು. ಫುಲ್ ಸ್ಟಾಪ್. ಬಾಗಿಲು ಕಾಯುವವನು ಬಾಗಿಲು ತೆಗೆದು ಟಾರ್ಚ್ ಹಿಡಿದುಕೊಂಡು ಒಳಗೆ ನೋಡಲಾಗಿ, ಕೆಲಸ ಮಾಡುವವನು ಒಂದು ಮೂಲೆಯಲ್ಲಿ ಚಳಿಯಲ್ಲಿ ಮುದುಡಿಕೊಂಡು ನಡುಗುತ್ತಿದ್ದಾನೆ. ಫುಲ್ ಸ್ಟಾಪ್. ಕಷ್ಟದಿಂದ ಅವನನ್ನು ಕರೆದುಕೊಂಡು ಹೊರಗೆ ಬಂದನು. ಫುಲ್ ಸ್ಟಾಪ್. ಕೆಲಸದವನು ಸ್ವಲ್ಪ ಸುಧಾರಿಸಿಕೊಂಡು ಬಾಗಿಲು ಕಾಯುವವನಲ್ಲಿ ಕೇಳಿದ, ನಿನಗೆ ನಾನು ಒಳಗಿದ್ದೇನೆಂದು ಹೇಗೆ ತಿಳಿಯಿತು? ಫುಲ್ ಸ್ಟಾಪ್. ಆಗ ಬಾಗಿಲು ಕಾಯುವವನು, ನನಗೆ ಯಾರೂ ತಿಳಿಸಲಿಲ್ಲ. ಫುಲ್ ಸ್ಟಾಪ್. ಇಲ್ಲಿದ್ದ 50 ಕೆಲಸಗಾರರ ಪೈಕಿ ನೀವು ಒಬ್ಬರೇ ಪ್ರತಿ ದಿನ ಒಳಗೆ ಹೋಗುವಾಗ ನಮಸ್ಕಾರ ಹೇಳಿ ಹೋಗುವುದು. ಫುಲ್ ಸ್ಟಾಪ್. ಹೊರಗೆ ಬಂದಾಗ ವಂದನೆ ಹೇಳಿ ಹೋಗುವುದು. ಫುಲ್ ಸ್ಟಾಪ್. ಈ ದಿನವೂ ನಮಸ್ಕಾರ ಹೇಳಿ ಒಳಗೋಗಿದ್ದೀರಿ, ಆದರೆ ಹೊರಗೆ ಹೋದದ್ದು ಕಾಣಲಿಲ್ಲ. ಫುಲ್ ಸ್ಟಾಪ್. ಸಂಶಯ ಬಂದು ಬಾಗಿಲು ತೆಗೆದು ಒಳಗೆ ಬಂದೆ, ನಿಮ್ಮ ಜೀವ ಉಳಿಯಿತು ಎಂದು ಹೇಳುತ್ತಿರುವಾಗಲೇ ಕೆಲಸಗಾರನ ಕಣ್ಣಿನಲ್ಲಿ ನೀರಿಳಿಯಿತು. ಫುಲ್ ಸ್ಟಾಪ್.
ಬಾಗಿಲು ಕಾಯುವವನು ಮಾಡಿದ ಕೆಲಸ ವಿದ್ಯಾವಂತರಾದ ಪ್ರಜ್ಞಾವಂತರಾದ ನಮಗೆ ಮಾರ್ಗದರ್ಶನ ಫುಲ್ ಸ್ಟಾಪ್. ಹಸಿದವನಿಗೆ ಒಂದು ತುತ್ತು ಅನ್ನ ನೀಡಿದಾಗ ಅವನಿಗೆ ಆಗುವ ತೃಪ್ತಿ, ಅವನು ತೋರಿಸುವ ಕೃತಜ್ಞತೆ ಮನಸ್ಸಿಗೆ ಎಷ್ಟೊಂದು ಸಂತೋಷ ಕೊಡುತ್ತದೆ ಫುಲ್ ಸ್ಟಾಪ್. ಆಸ್ಪತ್ರೆಯಲ್ಲಿರುವ ರೋಗಿಗೆ 4 ಸಾಂತ್ವನದ ಮಾತು ಹೇಳಿದರೆ ಎಷ್ಟೊಂದು ಸಮಾಧಾನವಾಗುತ್ತದೆ ಫುಲ್ ಸ್ಟಾಪ್. ಕೊನೆ ಪಕ್ಷ ಇನ್ನೊಬ್ಬರ ಕಷ್ಟವನ್ನು ದುಃಖವನ್ನು ಹೋಗಲಾಡಿಸಲು ಆಗದಿದ್ದರೂ ಅವರಿಗೆ ಮಾನಸಿಕ ತೊಂದರೆ ಕೊಡಬಾರದು ಫುಲ್ ಸ್ಟಾಪ್. ಅನುಕಂಪದ 4 ಮಾತು ಹೇಳಿದರೆ ಅದುವೇ ದೊಡ್ಡ ಸಹಾಯವಾಗುತ್ತದೆ ಯೋಚಿಸಿ ನೋಡಿ. ನಾವು ಬೆಳಗ್ಗೆ ಬಿಸಾಡುವ 4 ಅನ್ನದ ಕಾಳಿಗಾಗಿ ಕಾಗೆಗಳು ಧನ್ಯತಾಭಾವದಿಂದ ನಮ್ಮನ್ನು ಬೆಳಗ್ಗಿನ ಜಾವ ಕೂಗಿ ಎಬ್ಬಿಸುತ್ತವೆ ಫುಲ್ ಸ್ಟಾಪ್. ಮಾನವೀಯತೆಯಿಂದ ಮರೆಯಬೇಕಾದ ನಾವು ಇದರಿಂದಲಾದರೂ ಪಾಠ ಕಲಿಯಬೇಕು ಫುಲ್ ಸ್ಟಾಪ್. ಮನುಷ್ಯರಾದ ನಾವು ಬದುಕಿರುವವರೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಮರಣದ ನಂತರವೂ ನಮ್ಮನ್ನು ನೆನಪಿನಲ್ಲಿ ಇರುವಂತೆ ಬಾಳಬೇಕು ಇದೇ ನಾವು ಖಾಲಿ ಇರುವ ಅಧ್ಯಾಯವನ್ನು ತುಂಬಬೇಕಾಗಿರುವುದು ಫುಲ್ ಸ್ಟಾಪ್.